ಸ್ಟಾರ್ಟ್. ಎಲ್ಲ ವೀಕ್ಷಕರಿಗೂ ನ್ಯಾಚುರಲ್ ಕನ್ನಡ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಮುಂದೆ ಇದ್ದಾರೆ ಒಬ್ಬ ಸ್ಪೆಷಲ್ ಪರ್ಸನ್ ಮಿಸ್ಟರ್ ಬದ್ರಿ ಪ್ರಸಾದ್ ಅಂತ. ಅವ್ರದ್ದು ಇವತ್ತು ಬರ್ತ್ಡೇ ಇದೆ. ಫಸ್ಟ್ ನಾವು ಅವ್ರಿಗೆ ವಿಶ್ ಮಾಡೋಣ. ಸರ್, ವೆರಿ ವೆರಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ವೆರಿ ಮಚ್. ನಾವು ಇವ್ರನ್ನ ಯಾಕೆ ಸ್ಪೆಷಲ್ ಪರ್ಸನ್ ಅಂತ ಕರಿತೀವಿ ಅಂತಂತಂದರೆ, ಇವರು ತುಂಬ ನೇಚರ್ ಬಗ್ಗೆ ಕಾಳಜಿ ಇಟ್ಕೊಂಡಿರೋಂಥ ವ್ಯಕ್ತಿ. ಮತ್ತು ಅವರು ಬೇಸಿಕಲಿ ಇಂಜಿನಿಯರು, ಆದರೆ ಅವರು ಆಲ್ ಓವರ್ ವರ್ಲ್ಡ್ಗೆ ಅವ್ರು ಟ್ರಾವೆಲ್ ಮಾಡಿ ಬಂದಿದ್ದಾರೆ. ತುಂಬ ನಾಲೆಜಬಲ್ ಪರ್ಸನ್ನು. ಅವ್ರ ಬಗ್ಗೆ ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಬದ್ರಿ ಪ್ರಸಾದ್ ಅಂತ. ಐ ಆಮ್ ಇಂಟು ಅನಿಮಲ್ ವೆಲ್ಫೇರ್. ನಂತರ ಪ್ರಾಣಿ ದಯಾ ಸಂಘದಲ್ಲಿ ವಿ ಹ್ಯಾವ್ ಡನ್ ಅ ಲಾಡ್ ಆಫ್ ವರ್ಕ್, ಬಹಳ ಕೆಲಸಗಳು ಮಾಡಿದ್ದೇವೆ. ನಂತರ ಜೀವನ್ ಮುಕ್ತಿ ಅಂತ ನಮ್ಮದೊಂದು ಟೀಮ್ ಉಂಟು. ಅದರಲ್ಲಿ ನಾವುಗಳು ಬಹಳ ಪ್ಲ್ಯಾಂಟೇಷನ್ಸು ಅದರಲ್ಲೂ ಮಾಡಿದ್ದೀವಿ. ಪ್ಲಸ್ ರಿವರ್ನ ರಿವೈವ್ ಮಾಡಿದ್ದೀವಿ, ಲೇಕ್ ರಿವೈವಲ್ಲು. ನಂತರ ಪ್ರಾಣಿ ಅಫ್ಕೋರ್ಸ್ ಅಡಾಪ್ಷನ್ಸ್ ಮಾಡಿದ್ದೀವಿ. ಬೀದಿ ನಾಯಿಗಳಿಗೆ ನಾವುಗಳು ಬಹಳಷ್ಟು ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಮಾಡಿದ್ವಿ. ನಂತರ ವಿ ಫೀಡ್ ಅಬೌಟ್ ಜಯನಗರ್ ಕೆನೈನ್ ಸ್ಕ್ವಾಡ್ ಅಂತ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ ಮೆಂಬರ್ ಆಫ್ ಜಯನಗರ್ ಕೆನೈನ್ ಸ್ಕ್ವಾಡ್. ಅದರಲ್ಲೂ ಅಷ್ಟೇ ಎಲ್ಲಾದರೂ ಅದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲರೂ ಇಟ್ಕೊಬೇಕು ಅಂತ ನನ್ನ ಮನವಿ ಮಾಡ್ತೇನೆ. ನಂತರ ವಾಟ್ ಐ ರಿಕ್ವೆಸ್ಟ್ ಎವ್ರಿಬಡಿ ಈಸ್ ಪ್ಲೀಸ್ ಬಿ ಕೈಂಡ್ ಟು ಅನಿಮಲ್ಸ್. ಆ್ಯಂಡ್ ಐ ಆಮ್ ಆಲ್ಸೋ ಎ ವೇಗನ್, ಬೈ ದ ವೇ. ವೇರ್ ವೇಗನಿಸಮ್, ಐ ಥಿಂಕ್ ವಿ ಆಲ್ ಶುಡ್ ನೋ ದಟ್ ಎವ್ರಿ ಅನಿಮಲ್ ಈಸ್ ಕ್ರಿಯೇಟೆಡ್ ಬೈ ಗಾಡ್ ಆ್ಯಂಡ್ ದೇ ಆಲ್ಸೋ ಫೀಲ್ ಲೈಕ್ ಅಸ್ ಹ್ಯೂಮನ್ಸ್. ಹಾಗಾಗಿ ದಯವಿಟ್ಟು ಬಿ ಕೈಂಡ್ ಟು ಆಲ್ ದ ಅನಿಮಲ್ಸ್. ದೇ ಆಲ್ಸೋ feel exactly like as respect animals, and please consider to go vegan is my request. ಸರ್, ಸೆಕೆಂಡ್ ಸರ್, ಮಿಡ್ಲ್ ಈಸ್ಟ್ ಅನಿಮಲ್ ಫೌಂಡೇಶನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಅದು ನಾವು ವಿ ವರ್ ಒನ್ ಆಫ್ ದ ಫೌಂಡರ್ಸ್ ಆಫ್ ದ. ಅಲ್ಲಿ ಐ ವಾಸ್ ಆಲ್ಸೋ ವಾಲಂಟಿಯರ್. ಐ ವಾಸ್ ಇನ್ ದುಬೈ ಫಾರ್ 20 years. ಐ ಆಮ್ ಆಲ್ಸೋ ಆಗ ಅಲ್ಲಿ ಪ್ಯಾಷನೇಟ್. ಅಂದರೆ ಅಪಾರ್ಟ್ ಫ್ರಮ್ ಮೈ ವರ್ಕ್ ಕಲ್ಚರ್, I was a vice president Shoba Group. We were into architectural metal works, part of Shoba. We were into cladding, aluminum composite cladding and ACP, where we were busy with lot of projects, major projects in Dubai done by, I have been there. ಹೌದು. ಇನ್ನೊಂದು ನೀವು ಇದು ಹೇಳಿದ್ರಿ ಸರ್, ಶೋಭಾ ಗ್ರೂಪ್ಗೆ ನೀವು ವೈಸ್ ಪ್ರೆಸಿಡೆಂಟ್ ಆಗಿದ್ರಿ ಅಂತ. I was, yes, for architectural metal works ಅಂದ್ಬಿಟ್ಟು Shoba Group. That is, I was also part of it. So we did lot of projects, major projects. I was involved in Dubai development. ಅಲ್ಲಿ ಅನಿಮಲ್ ಬಗ್ಗೆ ಹೇಗೆ ಸರ್ ಕೇರ್ ತಗೊಳ್ತಾ ಇದ್ರಿ ನೀವು? ಇಲ್ಲಿ ಇಷ್ಟು ಕನ್ಸರ್ನ್ ಇದೆ. ಅಲ್ಲಿ ಏನಂದ್ರೆ ಬೇಸಿಕಲಿ ಅಫ್ಕೋರ್ಸ್ ಎಲ್ಲ ಪೆಟ್ಸ್ ತುಂಬಾ ಇದೆ ಅಲ್ಲಿ. ವಿ ಹ್ಯಾಡ್ ಲಾಡ್ ಆಫ್ ಪೆಟ್ ಫೆಸ್ಟಿವಲ್ಸ್ ಎಲ್ಲ ಇತ್ತು. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಹಾಗಾಗಿ ಜನರಿಗೆ ಗೊತ್ತು. ಬಟ್ ಏನಂದ್ರೆ ದಟ್ಸ್ ವಾಟ್. ಸೊ ಒನ್ಸ್ ಅ ಪರ್ಸನ್ ಹ್ಯಾಸ್ ಎ ಪೆಟ್, ಅವ್ರಿಗೆ ಅರ್ಥ ಆಗುತ್ತೆ ದಟ್ ಯು ಹ್ಯಾವ್ ಟು ಬಿ ಕೈಂಡ್ ಟು ಬಿ ವಿತ್ ಅನಿಮಲ್ಸ್ ಅಂತ. ದೇ ವಿಲ್ ಓನ್ಲಿ ಅಂಡರ್ಸ್ಟ್ಯಾಂಡ್. ಸರ್, ವಾಯ್ಸ್ ಫಾರ್ ವಾಯ್ಸ್ಲೆಸ್ ಅಂತ ಇದೆಯಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಅದೇ ಐ ಆಲ್ಸೋ ಥಿಂಕ್ ಅಂಡ್ ಐ ಫೀಲ್ ದಟ್ ಐ ಆಮ್ ದ ವಾಯ್ಸ್. ಪಾಪ, ಯಾಕಂದ್ರೆ ಅನಿಮಲ್ಸ್ ಆರ್ ವಾಯ್ಸ್ಲೆಸ್, ದೇ ಕೆನಾಟ್ ಸೇ ಎನಿಥಿಂಗ್ ಅಲ್ವಾ? ಹಾಗಾಗಿ ವಿ ಆರ್ ದ ವಾಯ್ಸ್ ಆಫ್ ದ ವಾಯ್ಸ್ಲೆಸ್. ಓಕೆ ಓಕೆ, ಸರಿ ಸರ್. ಸರ್, ಇವಾಗ ನಮ್ಗೆ ಗೌರ್ಮೆಂಟ್ ರೂಲ್ಸ್ಗಳು ಎಲ್ಲ ಇದೆಯಲ್ಲ, ಆಮೇಲೆ ನಮ್ದು ಲಾಸ್ ಇದೆ. ಇವಾಗ ನಮ್ದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಕೆಲವು ಲಾಸ್ಗಳು ಅನಿಮಲ್ಸ್ಗಳಿಗೆ ತುಂಬಾ ಮಾರಕವಾಗಿದೆ. ಸೊ ಆ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಏನ್ ಚೇಂಜಸ್ ಮಾಡಬೇಕು? ಅದೇ ಸರ್, ಈಗ ನೋಡಿ, ಸಡನ್ ಆಗಿ ಸುಪ್ರೀಂ ಕೋರ್ಟ್ ಗೇವ್ ಎ ಸುವೋಮೋಟೋ ವರ್ಡಿಕ್ಟ್, ವಿಚ್ ಇಸ್ ಸುವೋಮೋಟೋ ಅಂದ್ರೆ ಜನರಿಗೆ ಅದ್ರ ಡೀಟೇಲ್ ಗೊತ್ತಿಲ್ಲದೆ ಹಿ ಹಸ್ ಗಿವನ್ ಎ ವರ್ಡಿಕ್ಟ್. ಬೇಸಿಕಲಿ ಹಿ ಶುಡ್ ನೋ ಇಟ್ಸ್ ಅ ಒನ್ ವೇ ಟ್ರಾಫಿಕ್ ಅಲ್ಲ. ಜನರನ್ನ ಕೇಳಬೇಕು, ಪ್ರಾಣಿಗಳದ್ದು ಏನು ಕತೆ ಹೇಗೆ ಅಂತ ಅದೆಲ್ಲ ನೋಡಿ ಡೈರೆಕ್ಟಿವ್ ಕೊಡಬೇಕು. ಸುಮ್ಮನೆ ನಾವೇ ಸ್ವಂತವಾಗಿ ಮಾಡಿಬಿಟ್ರೆ ಇದೇ ಆಗೋದು. ನೋಡಿ, ಅದಕ್ಕೆ ಪಾಪ ಎಲ್ಲಾದ್ರೂ ತೆಗೆದು ಇದ್ರಲ್ಲಿ ಹಾಕ್ಬಿಡಿ, ಶೆಲ್ಟರ್ ಅಲ್ಲಿ ಅಂತ. ಶೆಲ್ಟರ್ ಹಾಕಿದ್ರೆ ಇಟ್ ಈಸ್ ಲೈಕ್ ಎ ಜೈಲ್. ಶೆಲ್ಟರ್ಸ್ ಆರ್ ಸೂಸೈಡಲ್. We definitely request our government, our Indian government, to reconsider this decision. ಸರ್, ಇದು ಒಂಥರ ಒನ್ ಸೈಡೆಡ್ ಜಸ್ಟಿಸ್ ತರ ಆದಂಗಿದೆ ಅಲ್ಲ ಸರ್? ಅದೇ ದೇವರು, ಅದೇ ನಾವು ಹೇಳಿದ್ದು ವಸಂತ್ ಅವರೇ.
ಇದು ತಪ್ಪಲ್ವಾ? ತಪ್ಪು. ಹಾಗಾಗಿ ತಪ್ಪು. ನಾವು ವಿ ರಿಕ್ವೆಸ್ಟ್, ನಾವು ಪ್ರಾಣಿ ದಯಾ ಸಂಘದವರು ಹ್ಮ್ ಎಲ್ಲ ನಾವು ಸೈಲೆಂಟ್ ಪ್ರೊಟೆಸ್ಟೇ ಮಾಡಿದ್ದೀವಿ ಹ್ಮ್. ಆಲ್ ಓವರ್ ಇಂಡಿಯಾ. ಇನ್ಫ್ಯಾಕ್ಟ್ ಎಲ್ಲ ಕಡೆ ಹ್ಮ್. ಈ ಥರ ಮಾಡಬೇಡಿ, ಅದನ್ನು ಪಾಪ ಒಂದು ಜೀವಿ, ಹ್ಮ್. ಅದು ನಮ್ಮ ಥರನೇ ಫೀಲಿಂಗು. ಥೌಸಂಡ್ಸ್ ಆಫ್ ಇಯರ್ಸ್ ಪಾಪ ಡಾಗ್ಸ್ ಇದೆ. ಹ್ಮ್. ಅದು ಹೇಗೆ ಇದು ಒಂದು ಅದು ಮಾಡಿದೆ ಎಲ್ಲೋ ಒಂದು ಕಚ್ತು ಅಂದ್ಬಿಟ್ಟು ಹ್ಮ್. ಯಾರೋ ಒಬ್ಬ ಕಳ್ಳ ಇರ್ತಾನೆ ಅಂದ್ಬಿಟ್ಟು ಎಲ್ಲರನ್ನೂ ಜೈಲಲ್ಲಿ ಹಾಕ್ಬಿಡಕ್ಕಾಗುತ್ತಾ? ಸರ್, ಇನ್ನೊಂದು, ನೀವು ಲೀಡರ್ ಆಗಿ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಾ. ಹೇಳಿ. ನಿಮ್ಮ ಅಂಡರ್ ಅಲ್ಲಿ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಸರ್, ನನ್ನ ಅಂಡರ್ ಅಲ್ಲ ಸರ್, ನನ್ನ ಜೊತೆ ಹಾ. ನಾವು ಅಲ್ಲೋ ಇಲ್ಲಿ ಜಯನಗರ್ ಕೆನೈಸ್ ಕೂಡ ಆಲ್ಮೋಸ್ಟ್ ಒಂದು 280 ಜನ ಇದ್ದೀವಿ. ಓಕೆ ನಂತರ ಆಲ್ ಓವರ್ ಇಂಡಿಯಾ ಅಬೌಟ್ 20,000 ಪೀಪಲ್ ಫಾಲೋ ಮೀ ಓಕೆ ಇನ್ ಆಲ್ ಸ್ಟೇಟ್ಸ್ ಬೇಸಿಕಲಿ. ಹಾ. ಬಾಂಬೆ, ಡೆಲ್ಲಿ, ಹ್ಮ್. ಮೆಡ್ರಾಸ್, ಹ್ಮ್. ಕ್ಯಾಲ್ಕಟಾ, ಹ್ಮ್. ನಂತರ ಈವನ್ ಇನ್ ದುಬೈ. ಹ್ಮ್. ದುಬೈಯಲ್ಲಿ ನೋಡಿ ಮಸ್ಕಟ್ಟು, ದುಬೈ, ಅಲ್ಲೆಲ್ಲಾನು ಅಷ್ಟೇ ವಿ ಆರ್ ಇನ್ವಾಲ್ವ್ಡ್ ಇನ್ ಲಾಡ್ ಆಫ್ ಶೆಲ್ಟರ್ಸ್. ಹ್ಮ್. ಅಂದ್ರೆ ಪಾಪ ಅನಿಮಲ್ಸ್ ಹೂ ಕೆನಾಟ್, ಯಾವುದೋ ಪಾಪ ಆಕ್ಸಿಡೆಂಟ್ ಆಗಿರುತ್ತೆ, ಹೌದು. ಅವುಗಳಿಗೆ ಶೆಲ್ಟರ್ ಕೊಡ್ತೀವಿ. ಹ್ಮ್. ಅಥವಾ ಕಣ್ ಕಾಣಲ್ಲ, ಹೌದು. ಅಥವಾ ಓಲ್ಡ್ ಆಗ್ಬಿಟ್ಟಿರುತ್ತೆ. ಹ್ಮ್. ಅದಕ್ಕೆ ಎಸ್ ವಿ ರಿಕ್ವೆಸ್ಟ್ ಪೀಪಲ್ ಟು ಟೇಕ್ ಕೇರ್ ಅಂಡ್ ಬಿ ಕೈಂಡ್. ಸರ್, ಒಂದ್ ಮಾತು, ಇವಾಗ ಯಾವುದೇ ಒಂದು ಅನಿಮಲ್ ವೆಲ್ಫೇರ್ ಹ್ಮ್. ಸೊಸೈಟಿ ಕೇರ್ ತಗೋಬೇಕಂತಂದ್ರೆ ಹ್ಮ್. ಅದಕ್ಕೆ ಮನಿದು ಇನ್ವಾಲ್ವ್ಮೆಂಟ್ ಇರುತ್ತೆ. ಹೌದು. ಎಲ್ಲ ತರ ನಿಮ್ಗೆ ಅದಕ್ಕೆ ಬೇಕೇ ಬೇಕು. ಸೋರ್ಸ್ಗಳು ಬೇಕಾಗುತ್ತೆ. ಹೌದು. ಅದಕ್ಕೆ ಯಾವ ತರ ಮಾಡ್ತೀರಾ ಸರ್? ಬಿಕಾಸ್ ನಿಮ್ಗೆ ಪೊಲಿಟಿಷಿಯನ್ ಗಳಿಂದ ಸಪೋರ್ಟ್ ಸಿಗ್ತಾ ಇದೆಯಾ? ಹ್ಮ್. ಇಲ್ಲಾಂದ್ರೆ ನೀವು ಅವ್ರಿಗೆ ಏನಾದ್ರು ರಿಕ್ವೆಸ್ಟ್ ಮಾಡಿದ್ದೀರಾ? ಯಾವ ತರ ಇದೆ ಸರ್ ಸಿಚುಯೇಷನ್? ಸರ್, ನಾವು ಬಹಳಷ್ಟು ರಿಕ್ವೆಸ್ಟು, ಆಮೇಲೆ ವಿ ಹ್ಯಾವ್ ಗಿವನ್ ಮಲ್ಟಿಪಲ್ ಪ್ಲಾನ್ಸ್, ಹ್ಮ್. ಬಟ್ ಅನ್ಫಾರ್ಚುನೇಟ್ಲಿ ಹ್ಮ್. they have not carried out. ಹ್ಮ್. Politicians, unless no politician helps in this, ಹಾ. unfortunately. ಹ್ಮ್. But government has to be more, respectful towards this, ಹ್ಮ್. and law should be made. ಹ್ಮ್. Same and justification for animals is ಸರ್, required. ಹಂಗಂದ್ರೆ ಇವಾಗ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅವರೇ ಸ್ಟ್ರಾಂಗ್ ಲಾ ಮಾಡಿದ್ರೇನೆ ಆಗುತ್ತೆ. ಈ ಪೊಲಿಟಿಷಿಯನ್ ಕಡೆಯಿಂದ ಏನು ಈ ತರ ಉಪಯೋಗ ಇಲ್ಲ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ನೀವು ಹೇಳೋದು ಕರೆಕ್ಟು. ಹಾ. ಹಾಗಾಗಿ ಎಲ್ಲ ಪಾಪ ಅನ್ಲೆಸ್ ಅನಿಮಲ್ ಗೊತ್ತಿಲ್ಲದೆ ಇದ್ರೆ ಹ್ಮ್. ವಾಟ್ ಡಸ್ ಹ್ಮ್. ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ, ಪಾಪ ಅನಿಮಲ್ಸ್ಗೆ ಎಲ್ಲಿ ವ್ಯಾಲ್ಯೂ? ಕರೆಕ್ಟ್ ಸರ್, ಕರೆಕ್ಟ್. ನಾವು ವಾಟ್ ವಿ ರಿಕ್ವೆಸ್ಟ್ ಇಸ್ ಕೈಂಡ್ಲಿ ಅದ್ರದ್ದೆಲ್ಲ ಸ್ಟಡಿ ಮಾಡಿ ಡಿಸಿಷನ್ ಮಾಡಿ ಅಂತ ನಮ್ಮ ರಿಕ್ವೆಸ್ಟ್. ಸರಿ ಸರ್, ಇವಾಗ ನೀವು ಅನಿಮಲ್ಸ್ ಬಗ್ಗೆ ಹೇಳಿದ್ರಿ, ಸ್ವಲ್ಪ ಪ್ಲಾಂಟೇಶನ್ ಬಗ್ಗೆ ನೀವು ಇದು ಪ್ಲಾಂಟ್ಸ್ ಅದೇ. ಕೇರ್ ತಗೊಳ್ತೀರಾ ಅಂತ ಕೇಳಿದ್ವಿ. ನಾವು ನೋಡಿ ಎಲ್ಲ ಕಡೆ ಸೇವೆ ಮಾಡ್ತೀವಿ. ಹ್ಮ್. ಅಂದ್ರೆ ಈಗ ನೋಡಿ, ಒನ್ ಸ್ಪೆಷಲ್ ಥಿಂಗ್ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇಸ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್, ವೇರ್ ಹ್ಮ್. ನೋಡಿ 100 ಪ್ಲಾಂಟ್ ಹಾಕ್ತೀವಲ್ಲ, ಹ್ಮ್. 100 ಪ್ಲಾಂಟು ಜೀವವಾಗಿರುತ್ತೆ. ಹ್ಮ್. ಇವಾಗ ಡ್ರಿಪ್ ಇರಿಗೇಷನ್ ಮಾಡಿದ್ರೆ 100% ಶೂರ್ ಆಗಿ ನೀರು ಹೋಗ್ತದೆ. ಹ್ಮ್. ಹ್ಮ್. ಹಾಗಾಗಿ ಆಲ್ ಪ್ಲಾಂಟ್ಸ್ ವಿಲ್ ಸ್ಟೇ ಅಲ್ಲ. ಹ್ಮ್. ಈಗ ನಾರ್ಮಲಿ ಮಾಡಿದಾಗ ಹ್ಮ್. ಒಂದು 10 ಪ್ಲಾಂಟ್ ಹಾಕಿದ್ರೆ ಹ್ಮ್. ಒಂದು 5 ಉಳಿಯುತ್ತೆ. ಹ್ಮ್. ಇದರಲ್ಲಿ ಎಲ್ಲವೂ ಉಳಿಯುತ್ತೆ. ಓಕೆ. ಸೊ ನಾವು ಸಂಕಲ್ಪ ಮಾಡಿ ಹಾಕ್ತೇವೆ. ಹ್ಮ್. ನಾವು ಮೈಸೂರಿಂದ ಶುರು ಮಾಡಿದ್ವಿ. ಈಗ ಲೇಟೆಸ್ಟ್ 1 ವರ್ಷದಲ್ಲಿ ಹ್ಮ್. ವಿ ಪ್ಲಾಂಟೆಡ್ 1 ಲಕ್ಷ. ಏನು ಅದು ಪ್ರೋಗ್ರಾಮ್ಗೆ ಏನಾದ್ರು ನೇಮ್ ಸರ್? ಅದೇನಂತ? ಅದೇ ನಮ್ದು ಜೀವನ್ ಮುಕ್ತಿ ಅಂತ ಜೀವನ್ ನಮ್ಮ ಮುಕ್ತಿ. ಟೀಮು. ಓಕೆ, ಜೀವನ್ ಸೊ ಮುಕ್ತಿ. ನಾವು ಮಾಡಿ ನೋಡಿ, ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ, ಹ್ಮ್. ನಂತರ ದೇವಸ್ಥಾನಗಳಲ್ಲಿ, ಹ್ಮ್. ಎಲ್ಲ ಕಡೆ, ಎಲ್ಲ ವಿಲೇಜಸ್, ಎಲ್ಲ ಹಳ್ಳಿಗಳಲ್ಲೂ ಹಾಕೊಂಡ್ ಬಂದ್ವಿ. ಹ್ಮ್. ಹ್ಮ್. ಮೈಸೂರಿಂದ ಶುರು ಮಾಡಿದ್ವಿ. ಹ್ಮ್. ಕಡತನ ಮಲೆಯಲ್ಲಿ ಲೇಕ್ ರಿವೈವ್ ಮಾಡಿದ್ವಿ. ಹ್ಮ್. ಹಾಗೆ ಅಲ್ಲಿಂದ ಬೆಂಗಳೂರು ತನಕ ಬಂದಿದ್ದೀವಿ. ಹ್ಮ್. ಆಮೇಲೆ ಎಲ್ಲ ಆಶ್ರಮದಲ್ಲಿ ಸೇವೆ ಮಾಡ್ತೀವಿ. ಹ್ಮ್. ಆಮೇಲೆ ನಂತರ ಬ್ಲೈಂಡ್ ಸ್ಕೂಲ್ಗೆ ನಾವು ಹ್ಮ್. ವಿ ಹ್ಯಾವ್ ಹೆಲ್ಪ್ಡ್. ಅದರಲ್ಲಿ ಏನೇನ್ ಬೇಕೋ ಅವರಿಗೆ ಹ್ಮ್. ಏನೇನ್ ರಿಕ್ವೈರ್ಮೆಂಟ್ ಅದು ಮಾಡ್ತಾ ಇದ್ದೇವೆ. ಸೊ ಸರ್, ಹಾಗೆ ಐ ಆಮ್ ಅಟ್ಯಾಚ್ ಟು ಆಲ್ ದೋಸ್. ಇವಾಗ ನಮ್ಗೆ ಇವಾಗ ನೀವು ಎಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಸರ್, ಹೌದು. ಗ್ರೂಪ್ ಮಾಡ್ತಾ ಇದ್ದೀರಾ. ಹೌದು. ಬಟ್ ಇವಾಗ ಎಲ್ಲ ಪೀಪಲ್ ಇಂದ, ಎಲ್ಲ ಜನಗಳಿಂದ ನಿಮ್ಗೆ ಏನಾದ್ರು ದುಡ್ಡಿನ ವಿಚಾರದಾಗ್ಲಿ, ಎಕನಾಮಿಕ್ಲಿ ಏನಾದ್ರು ಸಪೋರ್ಟ್ ಅವ್ರು ಮಾಡ್ತಾರೆ ಅಂದ್ರೆ ಮಾಡೋದು ಇಂಪಾರ್ಟೆಂಟ್ ಇದೆ ಅಂತೀರಾ? ಮಾಡ್ಬೇಕಾ? ಹೌದು ಸರ್, ಅಲ್ವಾ? ಹಾ. ನಾವು ನೋಡಿ ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡ್ಬೇಕಲ್ವೇ? ಹೌದು, ಸಹಜ. ಹೌದು. ಹಾಗಾಗಿ ನೋಡಿ, ಈವನ್ ಫಾರ್ ಓಲ್ಡ್ ಏಜ್ ಹೋಮ್ಸ್ ವಿ ಹೆಲ್ಪ್. ಸೊ ವಾಟ್ ವಿ ರಿಕ್ವೆಸ್ಟ್ ಪೀಪಲ್, ಇಫ್ ಯು ಕ್ಯಾನ್ ಕೈಂಡ್ಲಿ ಕನ್ಸಿಡರ್ ಆ್ಯಂಡ್ ಡೊನೇಟ್, ಇಟ್ ವಿಲ್ ಗೋ ಟು ಆಲ್ ದಿಸ್ ಗುಡ್ ವರ್ಕ್. ಅಂಡ್ ವಿ ಆರ್, ನಾವು ಸುಮ್ಮನೆ ಮಾತಾಡೋರು, ನಾವು ಲ್ಯಾಂಡ್ ಅಲ್ಲಿ ಕೆಲಸದಲ್ಲಿ ಕೆಲಸ ಮಾಡೋರು, ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ವರ್ಕ್ ಮಾಡೋರು. ಹೌದು ಸರ್, ಹೌದು. ನಾವು ನೋಡಿ ಇಲ್ಲೂ ಅಷ್ಟೇ, ಹಸುಗಳು ಪಾಪ ಸ್ಟ್ರೇ ಅನಿಮಲ್ಸ್, ಅನ್ಯಾಯವಾಗಿ ಅದು ಚೆನ್ನಾಗಿ ಹಾಲು ತಗೊಂಡ್ಬಿಡ್ತಾರೆ, ರೋಡಲ್ಲಿ ಬಿಟ್ಬಿಡ್ತಾರೆ. ಅದು ಪ್ಲಾಸ್ಟಿಕ್ ತಿನ್ಕೊಂಡು ಯಾವ ಜೀವನ ನಡೆಯುತ್ತೆ? ಇದು ತಪ್ಪಲ್ವಾ ಸರ್? ಇವಾಗ ರೀಸೆಂಟ್ ಆಗಿ ನಾವು ಕೆಲವು ಈ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಾದ್ಮೇಲೆ ನೀವೊಂದು ಒಂದು ವಿಚಾರ ತಗೊಂಡಿದ್ದೀರಾ, ಎಲ್ಲ
ಇದು ಡಾಗ್ಸ್ ಏನಿದೆ ಒಂದು ಕಡೆ ನೀವು ಇಟ್ಬಿಟ್ಟು ಅದಕ್ಕೆಲ್ಲ ಫುಡ್ಡು ಅಕಾಮಡೇಷನ್ ಎಲ್ಲ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದೇ ಸರ್ ನಾನು ಹೇಳಿದ್ನಲ್ಲ, ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್, ಪಾಪ ದ ಹರ್ಟ್ ಅನಿಮಲ್ಸ್, ಇವಾಗ ನೋಡಿ ಯಾರೋ ಹೊಡೆದ್ಬಿಟ್ಟು ಹೊಡೋಗ್ಬಿಡ್ತಾನೆ, ಪಾಪ ನರಳ್ಕೊಂಡು ಬಿದ್ದಿರುತ್ತೆ, ಹೌದು, ನಾವು ಇಮಿಡಿಯೇಟ್ಲಿ ಫಸ್ಟ್ ಏಡ್ ಮಾಡಿಸಿ ಅದಕ್ಕೆ ನಂತರ ಪಾಪ ಕೈ ಮುರಿದಿದೆಯೋ, ಕಾಲು ಮುರಿದಿದೆಯೋ, ಬೆನ್ಮೂಳೆ ಮುರಿದಿದೆಯೋ ಅದಕ್ಕೆಲ್ಲ ರೆಡಿ ಮಾಡಿ ನಂತರ ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಫಸ್ಟ್ ಏಡ್ ಇಂದ ಶುರು ಅದು ಟಿಲ್ ಇಟ್ ಬಿಕಮ್ಸ್ ಆಲ್ ರೈಟ್ ಚೆನ್ನಾಗಿ ಮಾಡಿ ತಿರ್ಗಾ ಅಲ್ಲೇ ಬಿಡ್ತೀವಿ, ಯಾಕಂದ್ರೆ ಪಾಪ ಆ ಏರಿಯಾಗ ಸೆಟ್ ಆಗಿರುತ್ತೆ, ಬೇರೆ ಕಡೆ ಬಿಡೋದಿಕ್ಕಾಗೋದಿಲ್ಲ. ಇಟ್ ಇಸ್ ಅಗೇನ್ಸ್ಟ್ ದ ಲಾ ಬೈ ದ ವೇ. ನಾನು ವೀಕ್ಷಕರಿಗೆ ಒಂದು ರಿಕ್ವೆಸ್ಟು, ತಾವು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್, ಒಂದು ಸ್ಕ್ಯಾನರ್ ಹಾಕಿರ್ತೀನಿ ಕೆಳಗಡೆ, ಆಯಿತಾ, ಅದಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಇದು ಡೈರೆಕ್ಟಾಗಿ ಎಲ್ಲರೂ ಅನಿಮಲ್ ಆಕ್ಟಿವಿಟಿ ಅವ್ರ ಹತ್ರ ಹೋಗ್ತಾ ಇದೆ ಇದು, ಸೊ ದಟ್ ಅವರು ಈ ಕೇರ್ ತಗೊಳ್ತಾರೆ, ಜನನಾಗಿ ಕೇರ್ ತಗೊಳ್ತಾರೆ, ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈಲಾದಷ್ಟು ಈ ವಿಚಾರವಾಗಿ ಸಹಾಯ ಮಾಡಿ. ಅದು ಸ್ಕ್ಯಾನರ್ ನಾನು ಹಾಕಿರ್ತೀನಿ ಕೆಳಗಡೆ. ಥ್ಯಾಂಕ್ ಯು ವೆರಿ ಮಚ್.